ಕರ್ನಾಟಕದ ರಾಜಕೀಯದಲ್ಲಿ ಈಗ ಅಹಿಂದ ನಾಯಕರ ಹೋಲಿಕೆ ತುಂಬಾ ದೊಡ್ಡ ಸದ್ದು ಮಾಡ್ತಾ ಇದೆ. ದಾಖಲೆಯಂತೆ ದಾಖಲೆ. ದೇವರಾಜ್ ಅರಸು ಅವರಲ್ಲಿ ಇವರಲ್ಲಿ ಬ್ರದರ್ ಹೀಗೆಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಸಲಿಗೆ ಕುಮಾರಣ್ಣ ಇಷ್ಟೊಂದು ಗರಂ ಆಗಿದ್ದು ಏಕೆ? ದೇವರಾಜ್ ಅರಸು ಅವರ ಹೆಸರೆತ್ತಿ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದರ ಹಿಂದಿನ ಮರ್ಮವೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026 ಜನವರಿ ಮೊದಲ ವಾರವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿ ದಾಖಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ದೇವರಾಜ್ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಸರಿಗಟ್ಟಿದ ಮತ್ತು ಮೀರಿಸಿದ ಈ ಸಂದರ್ಭವು ಕೇವಲ ಅಂಕಿಅಂಶಗಳ ಆಟವಾಗಿ ಉಳಿಯದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ತೀವ್ರ ವಾಕ್ಸಮರಕ್ಕೆ ವೇದಿಕೆಯಾಯಿತು. ವಿಶೇಷವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಜನವರಿ 5ರಂದು ಬೆಂಗಳೂರಿನ ಜೆಪಿ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವ್ಯಕ್ತಪಡಿಸಿದ ಆಕ್ರೋಶವು ರಾಜ್ಯ ರಾಜಕೀಯದ ಆಳವಾದ ಬಿರುಕನ್ನ ಹೊರಹಾಕಿದೆ. ದಾಖಲೆಯಂತೆ ದಾಖಲೆ. ದೇವರಾಜ್ ಅರಸು ಇವರಲ್ಲಿ ಬ್ರದರ್ ಎಂದು ಕುಮಾರಸ್ವಾಮಿಯವರು ನೀಡಿದ ಹೇಳಿಕೆಯು ಕೇವಲ ಟೀಕೆಯಲ್ಲ, ಬದಲಾಗಿ ಸಿದ್ದರಾಮಯ್ಯನವರ ಆಡಳಿತಾತ್ಮಕ ವೈಫಲ್ಯಗಳು ಮತ್ತು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ನಡೆಯುತ್ತಿದೆ ಎನ್ನಲಾದ ರಾಜಕೀಯ ತಂತ್ರಗಾರಿಕೆಯ ವಿರುದ್ಧದ ಆಕ್ರೋಶವಾಗಿದೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೇವರಾಜ್ ಅರಸು ಅವರು ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಇವರು 2 ಅವಧಿಗಳಲ್ಲಿ ಒಟ್ಟು 2792 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಇವರ ಮೊದಲ ಅವಧಿಯು 1972ರ ಮಾರ್ಚ್ 20ರಿಂದ 1977ರ ಡಿಸೆಂಬರ್ 31ರವರೆಗೆ ಇತ್ತು. ಇನ್ನು ಎರಡನೇ ಅವಧಿಯು 1978ರ ಫೆಬ್ರವರಿ 28ರಿಂದ 1980ರ ಜನವರಿ 7ರವರೆಗೆ ಮುಂದುವರೆದಿತ್ತು. ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿ ಪೂರ್ಣ 5 ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದ ನಂತರ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭರ್ಜರಿ ಜಯದ ಬಳಿಕ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದರು. ಇನ್ನು 2026ರ ಜನವರಿ 6ರಂದು ಸಿದ್ದರಾಮಯ್ಯನವರು ಅರಸು ಅವರ 2792 ದಿನಗಳ ದಾಖಲೆಯನ್ನ ಸರಿಗಟ್ತಾ ಇದ್ದಾರೆ ಮತ್ತು ಜನವರಿ 7ರಂದು ಈ ದಾಖಲೆಯನ್ನ ಮೀರಿ ಕರ್ನಾಟಕದ ಅತಿ ಹೆಚ್ಚು ಕಾಲದ ಮುಖ್ಯಮಂತ್ರಿ ಎಂಬ ಖ್ಯಾತಿಗೆ ಭಾಜನರಾಗ್ತಾ ಇದ್ದಾರೆ. ಈ ದಾಖಲೆಯು ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಸಂಭ್ರಮವನ್ನ ತಂದಿದ್ರೆ ವಿರೋಧ ಪಕ್ಷದ ನಾಯಕರಿಗೆ ಇದು ಕೇವಲ ಅಂಕಿಅಂಶಗಳ ಪ್ರದರ್ಶನವಾಗಿ ಕಾಣ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿಯವರ ದಾಖಲೆಯಂತೆ ದಾಖಲೆ ಎಂಬ ಹೇಳಿಕೆಯು ಸಿದ್ದರಾಮಯ್ಯನವರ ಆಡಳಿತದ ಗುಣಮಟ್ಟವನ್ನ ಪ್ರಶ್ನಿಸ್ತಾ ಇದೆ. ಕುಮಾರಸ್ವಾಮಿಯವರ ಪ್ರಕಾರ ದೇವರಾಜ್ ಅರಸು ಅವರು ಅಧಿಕಾರದಲ್ಲಿದ್ದಾಗ ತಂದ ಭೂ ಸುಧಾರಣಾ ಕಾಯ್ದೆ ಮತ್ತು ಹಿಂದುಳಿದ ವರ್ಗಗಳ ಸಬಲೀಕರಣವು ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿದ್ವು. ಆದರೆ ಸಿದ್ದರಾಮಯ್ಯನವರ ಆಡಳಿತವು ಕೇವಲ ಪ್ರಚಾರ ಮತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಜನರ ದಾರಿಯನ್ನ ತಪ್ಪಿಸ್ತಾ ಇದೆ ಎಂಬುದು ಇವರ ಆಕ್ರೋಶವಾಗಿದೆ, ಆರೋಪವಾಗಿದೆ. ಇನ್ನು ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರನ್ನು ಶತಮಾನದ ಅತಿದೊಡ್ಡ ಸುಳ್ಳುಗಾರ ಎಂದು ಕರೆದಿದ್ದಾರೆ ಮತ್ತು ಇವರು ಧರಿಸಿರುವ ಅಹಿಂದ ಮುಖವಾಡವು ಕೇವಲ ರಾಜಕೀಯ ಲಾಭಕ್ಕಾಗಿ ಎಂದು ಟೀಕಿಸಿದ್ದಾರೆ. ಜನವರಿ 5ರ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿಯವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಜಂಗಲ್ ರಾಜ್ ಆರಂಭವಾಗಿದೆ ಎಂದು ಗುಡುಗಿದ್ರು. ಈ ಆಕ್ರೋಶಕ್ಕೆ ಪ್ರಮುಖ ಕಾರಣ ಬಳ್ಳಾರಿಯಲ್ಲಿ ನಡೆದ ಗುಂಪು ಘರ್ಷಣೆ ಮತ್ತು ಅಲ್ಲಿನ ರಾಜಕೀಯ ಬೆಳವಣಿಗೆಗಳು. ಬಳ್ಳಾರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಘರ್ಷಣೆಯು ಒಬ್ಬ ಕಾರ್ಯಕರ್ತನ ಸಾವಿಗೆ ಕಾರಣವಾಯಿತು. ಈ ಘಟನೆಯನ್ನು ಕುಮಾರಸ್ವಾಮಿಯವರು ತೀವ್ರವಾಗಿ ಖಂಡಿಸಿದರು ಮತ್ತು ಸರ್ಕಾರದ ನಡವಳಿಕೆಯನ್ನ ಪ್ರಶ್ನಿಸಿದರು. ಮೃತ ಕಾರ್ಯಕರ್ತನ ಕುಟುಂಬಕ್ಕೆ ಸರ್ಕಾರ ಅಥವಾ ಪಕ್ಷದ ವತಿಯಿಂದ ನೀಡಲಾದ 25 ಲಕ್ಷ ರೂಪಾಯಿಗಳನ್ನು ಚೀಲಗಳಲ್ಲಿ ತುಂಬಿಕೊಂಡು ಹೋಗಿ ವಿತರಿಸಲಾಗಿದೆ. ಈ ಹಣಕ್ಕೆ ಯಾವುದಾದ್ರೂ ಆದಾಯ ತೆರಿಗೆ ಲೆಕ್ಕವಿದೆಯಾ ಅಥವಾ ಇದು ಭ್ರಷ್ಟಾಚಾರದ ಹಣವೇ ಎಂದು ಕುಮಾರಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಬಳ್ಳಾರಿಯ ಎಸ್ಪಿಯನ್ನ ಮಾತ್ರ ಅಮಾನತುಗೊಳಿಸಲಾಗಿದೆ. ಆದರೆ ಘಟನೆಯ ಸಮಯದಲ್ಲಿ ಕರ್ತವ್ಯ ಲೋಪ ಎಸಗಿದ ಐಜಿಪಿ ಮತ್ತು ಡಿಜಿಪಿ ಮಟ್ಟದ ಅಧಿಕಾರಿಗಳನ್ನು ಏಕೆ ಬಿಡಲಾಗಿದೆ ಎಂದು ಇವರು ಪ್ರಶ್ನಿಸಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಇಷ್ಟೊಂದು ಪ್ರಮಾಣದ ಬಂದೂಕುಗಳು ಎಲ್ಲಿಂದ ಬಂದ್ವು? ಇವು ಪಾಕಿಸ್ತಾನದಿಂದ ಬಂದ್ವೆ ಎಂದು ಇವರು ವ್ಯಂಗ್ಯವಾಗಿ ಕೇಳುತ್ತಾ ಗೃಹ ಇಲಾಖೆಯ ವಿಫಲತೆಯನ್ನ ಎತ್ತಿ ತೋರಿಸಿದ್ದಾರೆ. ಇನ್ನು ದೇವರಾಜ್ ಅರಸು ಅವರು ಕರ್ನಾಟಕದಲ್ಲಿ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರ ಚಳುವಳಿಯ ಭದ್ರ ಬುನಾದಿಯನ್ನ ಹಾಕಿದವರು. ಇವರು ಭೂಮಿಯನ್ನು ಉಳುವವನಿಗೆ ನೀಡುವ ಮೂಲಕ ಗ್ರಾಮೀಣ ಭಾಗದ ಆರ್ಥಿಕ ಸಬಲೀಕರಣ
ಸಮೀಕರಣವನ್ನೇ ಬದಲಿಸಿದ್ರು. ಇನ್ನು ಸಿದ್ದರಾಮಯ್ಯನವರು ಇದೇ ಅಹಿಂದ ಸಂಘಟನೆಯನ್ನು ಇಂದಿನ ಕಾಲಕ್ಕೆ ತಕ್ಕಂತೆ ಮರು ಸಂಘಟಿಸಿದ್ದಾರೆ. 2005ರಲ್ಲಿ ಎಚ್.ಡಿ. ದೇವೇಗೌಡರ ನೇತೃತ್ವದ ಜೆಡಿಎಸ್ನಿಂದ ಹೊರಬರಲು ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶಗಳನ್ನ ನಡೆಸಿದ್ದೇ ಪ್ರಮುಖ ಕಾರಣವಾಯಿತು. ಆದರೂ ಕುಮಾರಸ್ವಾಮಿಯವರ ಟೀಕೆಯು ಈ ಅಹಿಂದದ ನೈಜತೆಯ ಮೇಲೆ ಕೇಂದ್ರೀಕೃತವಾಗಿದೆ. ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಅಭಿವೃದ್ಧಿಗಿಂತ ಹೆಚ್ಚಾಗಿ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲು ಈ ಗುಂಪುಗಳನ್ನು ಬಳಸಿಕೊಳ್ತಾ ಇದ್ದಾರೆ ಎಂಬುದು ಕುಮಾರಸ್ವಾಮಿ ಅವರ ವಾದ. ದೇವರಾಜ್ ಅರಸು ಅವರು ಇಂದಿರಾ ಗಾಂಧಿಯವರಂತಹ ರಾಷ್ಟ್ರೀಯ ನಾಯಕರನ್ನೇ ಎದುರಿಸಿ ತತ್ವಕ್ಕಾಗಿ ಅಧಿಕಾರವನ್ನ ತ್ಯಜಿಸಿದ್ರು. ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಸೂಚನೆಗಾಗಿ ಕಾಯುತ್ತಾ ದಾಖಲೆಗಳ ಬೆನ್ನತ್ತಿದ್ದಾರೆ ಎಂದು ಇವರು ಹೋಲಿಸಿದರೆ, ಟೀಕಿಸಿದರೆ. ಇನ್ನು ಸಿದ್ದರಾಮಯ್ಯನವರು ದಾಖಲೆಯನ್ನ ಮುರಿಯುವವರೆಗೆ ಅಧಿಕಾರದಲ್ಲಿ ಮುಂದುವರಿಯಬೇಕು ಎಂಬುದು ಇವರ ಬೆಂಬಲಿಗರ ಆಶಯವಾಗಿತ್ತು. ಇನ್ನು ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಣವು ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನ ಮುರಿಯಲು ಅವಕಾಶವನ್ನ ಮಾಡಿಕೊಟ್ಟಿದೆ ಮತ್ತು ಆ ನಂತರ ನಾಯಕತ್ವ ಬದಲಾವಣೆ ಆಗಬೇಕು ಎಂಬ ಒಪ್ಪಂದದ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇವೆ. 2026ರ ಜನವರಿ 7ರ ದಾಖಲೆಯು ಈ ಅಧಿಕಾರ ಹಂಚಿಕೆಯ ಗೊಂದಲಕ್ಕೆ ಹೊಸ ತಿರುವು ನೀಡಿದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಇವರು 5 ವರ್ಷ ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಿದರೆ, ಮತ್ತೊಂದು ಕಡೆ ಶಿವಕುಮಾರ್ ಅವರ ಬೆಂಬಲಿಗರು ಈ ಸಮಯ ಬಂದಿದೆ ಎಂದು ವಾದಿಸ್ತಾ ಇದ್ದಾರೆ. ಈ ಆಂತರಿಕ ಜಟಾಪಟಿಯನ್ನು ಕುಮಾರಸ್ವಾಮಿಯವರು ಅಧಿಕಾರಕ್ಕಾಗಿ ನಡೆಸುತ್ತಿರುವ ಹಪಾಹಪಿ ಎಂದು ಬಣ್ಣಿಸಿದರೆ, ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶಗಳನ್ನು ಮತ್ತು ಭೋಜನ ಕೂಟಗಳನ್ನು ಆಯೋಜಿಸ್ತಾ ಇದ್ದಾರೆ ಎಂಬುದು ವಿರೋಧ ಪಕ್ಷಗಳ ಟೀಕೆಯಾಗಿದೆ. ಇನ್ನು ಸಿದ್ದರಾಮಯ್ಯನವರು ಕೇವಲ ಅಧಿಕಾರದ ಅವಧಿಯಲ್ಲಿ ಮಾತ್ರವಲ್ಲದೆ ಬಜೆಟ್ ಮಂಡನೆಯಲ್ಲೂ ದಾಖಲೆಯನ್ನ ಬರೆದಿದ್ದಾರೆ. ಇವರು ಇದುವರೆಗೆ 16 ಬಾರಿ ರಾಜ್ಯದ ಬಜೆಟ್ ಅನ್ನ ಮಂಡಿಸಿದ್ದು ಇದು ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಧಿಕವಾಗಿದೆ. ಕುಮಾರಸ್ವಾಮಿಯವರು ಈ ದಾಖಲೆಯನ್ನ ಟೀಕಿಸಿದ್ದು, 16 ಬಜೆಟ್ ಮಂಡಿಸಿದ್ದರೂ ರಾಜ್ಯದ ಸಾಲದ ಹೊರೆ ಹೆಚ್ಚಾಗಿದೆ ಮತ್ತು ಸಾಮಾನ್ಯ ಜನರ ಬದುಕು ಹಸನಾಗಿಲ್ಲ ಎಂದು ದೂರಿದರೆ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್ ಮತ್ತು ಕ್ಷೀರಭಾಗ್ಯದಂತಹ ಯೋಜನೆಗಳು ಜನಪ್ರಿಯವಾಗಿವೆ. ಆದರೆ ಕುಮಾರಸ್ವಾಮಿಯವರು ಇವುಗಳನ್ನು ಉಚಿತ ಯೋಜನೆಗಳ ರಾಜಕಾರಣ ಎಂದು ಕರೆದಿದ್ದಾರೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಸರ್ಕಾರ ಮರೆತಿದೆ ಎಂದು ಆರೋಪಿಸಿದ್ದಾರೆ. 2026ರ ಜನವರಿ ತಿಂಗಳು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ಸುದೀರ್ಘ ಆಡಳಿತದ ದಾಖಲೆಯನ್ನ ಮುರಿಯುವುದು ಒಂದು ಐತಿಹಾಸಿಕ ಸತ್ಯ. ಆದರೆ ಎಚ್.ಡಿ. ಕುಮಾರಸ್ವಾಮಿಯವರು ಎತ್ತಿರುವ ಈ ಪ್ರಶ್ನೆಗಳು ಆ ದಾಖಲೆಯ ಗುಣಮಟ್ಟದ ಮೇಲೆ ಬೆಳಕನ್ನ ಚೆಲ್ಲಿವೆ. ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವಲ್ಲಿ ಹಾಗೆ ಅಧಿಕಾರದಲ್ಲಿ ದಾಖಲೆಗಳ ಮೇಲೆ ದಾಖಲೆಯನ್ನ ಬರಿತಾ ಇದ್ರೆ, ಮತ್ತೊಂದು ಕಡೆ ವಿರೋಧ ಪಕ್ಷಗಳು, ವಿರೋಧ ರಾಜಕಾರಣಿಗಳು ಇವರನ್ನ ಟೀಕಿಸ್ತಾನೆ ಬರ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್